ಕರೆಮ್ಮ ನಾಯಕ್ ಅವ್ರ ಪ್ರಕರಣ ಇವತ್ತು ಬೆಳಗ್ಗೆಯಿಂದ ವರದಿ ಆಗ್ತಾ ಇದೆ. ಆದ್ರೆ 7 ದಿನ ಆಗೋಯ್ತು ಸರ್. ಸಂಭಾವ್ಯರಾದ ಘನತೆ ವೆತ್ತ ಕಾಂಗ್ರೆಸ್ ಪಕ್ಷದ ನಾಯಕರು ರಾಜೀವ್ ಗೌಡ್ರದ್ದು ವಿಡಿಯೋಗಳನ್ನು ತನ್ನಿಯಪ್ಪ ಸ್ಕ್ರೀನ್ ಮೇಲೆ. ಈಗ ಯಾಕೆ ಕೇಳಬಾರದು ಪ್ರಶ್ನೆ ನಾವು ನಟರಾಜ್ ಗೌಡ್ರೆ? 7 ದಿನ ಬೇಕಾ ಒಬ್ಬ ಗೂಂಡಾ ವರ್ತನೆಯನ್ನ ತೋರಿದ ವ್ಯಕ್ತಿಯನ್ನ ಸೆರೆ ಹಿಡಿಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆಗೆ? ನಿಜವಾಗ್ಲೂ ಫ್ರೀ ಹ್ಯಾಂಡ್ ಕೊಟ್ಟಿದ್ರೆ ಅಷ್ಟು ಕಷ್ಟ ಆಗ್ತಿತ್ತ ಆತನನ್ನ ಸೆರೆ ಹಿಡಿಲಿಕ್ಕೆ? ಆತ FIR ರದ್ದು ಮಾಡಿ ಅಂತ ಅರ್ಜಿ ಹಾಕ್ತಿದ್ದಾನೆ. ಆತ ನನ್ನ ಮೇಲೆ ದಾಖಲಾಗಿರುವ ಕೇಸ್ನಿಂದ ನನಗೆ ಜಾಮೀನು ಕೊಡಿ ಅಂತ ಅರ್ಜಿ ಹಾಕ್ತಿದ್ದಾನೆ. ಯಾರ ಥ್ರೂ ಅರ್ಜಿ ಹಾಕ್ತಿದ್ದಾರೆ? ಎಲ್ಲಿ ಕೂತು ಆಪರೇಟ್ ಮಾಡ್ತಿದ್ದಾರೆ? ಅಷ್ಟು ಅಸಮರ್ಥನ ನಮ್ಮ ಪೊಲೀಸ್ ಇಲಾಖೆ? ಯಾರ ಪೊಲೀಸ್ ಇಲಾಖೆ ಕೈಕಟ್ಟು ಹಾಕಿರೋದು? ಕೇಳಿ, ಒಂದು ರಾಜೀವ್ ಗೌಡರನ್ನ ಯಾರು ಸಮರ್ಥಿಸಿಕೊಂಡು ಬೆಂಬಲಿಸ್ತಾ ಇಲ್ಲ. ಇಡೀ ಪಕ್ಷದಲ್ಲಿ ಕೇಳಿ, ಇಲ್ಲ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಮುಂಜೆ ನಾವು ಒಳ್ಳೆ ಕೆಲಸ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ನೀವು ಮಾಡೋ ಕೆಟ್ಟ ಕೆಲಸಕ್ಕೆ ಅದನ್ನು ಶೀಲ್ಡ್ ಆಗಿ ಬಳಸ್ಕೊಳಕ್ಕಂತೂ ಕೊಡೋದಿಲ್ಲ. ನಂಬರ್ 1, ಅವ್ರ ಮೇಲೆ ದೂರು ಕೊಡಿ ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಗಳೇ ನೋಡಪ್ಪ ಕಾನೂನು ಕ್ರಮ ಆಗಬೇಕು, ಖಂಡಿತವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಅವರು 2 FIR ಆಗಿ ತಲೆ ಮರೆಸ್ಕೊಂಡಿರೋದ್ರಿಂದ ಅವ್ರು ಯಾವುದೋ ಅಜ್ಞಾತ ಸ್ಥಳದಿಂದ ಅವ್ರು ನಮಗೆ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಹಾಕಿದ್ದಾರೆ. ಕೇಳ್ರಿ, ನಿಮ್ಗೆಲ್ಲ ನಿಮ್ಗೆ ಹಂಗೆ ಇರೋದು. ಈಗ ಪೋಕ್ಸೋದಲ್ಲಿ ಯಡಿಯೂರಪ್ಪ ಆಚೆ ಮಾಜಿ MP ಸ್ಪರ್ಧೆ ಮಾಡಲ್ಲ, ಸ್ಪರ್ಧೆ ಮಾಡಿದ್ರೆ ನಾವು ಕ್ರಮ ತಗೊಳ್ಳೋದ್ರೊಳಗೆ ಕಾಂಗ್ರೆಸ್ ಪಕ್ಷ. ನಟರಾಜ್ ಗೌಡ್ರೆ, ಪ್ರಶ್ನೆ ಸಿಂಪಲ್. ಒಬ್ಬ ರಾಜೀವ್ ಗೌಡನನ್ನ ಹುಡುಕ್ಲಿಕ್ಕೆ 7 ದಿನ ಬೇಕು ಅನ್ನೋಷ್ಟು ವೀಕಾ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್? ನಮ್ಗಂತೂ ಹಂಗ ಅನ್ಸಲ್ಲ. ಇನ್ನೂ ವೀಕ್ ಇಲ್ಲ, ತಲೆ ಮರೆಸ್ಕೊಂಡಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಒಂದು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಪೊಲೀಸ್ ಇಲಾಖೆ 3 ತಂಡ ಮಾಡ್ಕೊಂಡು ಅವ್ರನ್ನ ಹುಡುಕ್ತಾ ಇದೀವಿ. ಅವ್ರು ನಮ್ಗಿನ್ನೂ ಸಿಕ್ಕಿಲ್ಲ, ನಾವು ಬಂಧಿಸ್ತೀವಿ ಅಂತ ನಮ್ಗೆ ಮಾಹಿತಿ ಇದೆ. ಮಾಡ್ತಿರೋರು ಯಾರು? ಅದು ಪ್ರಶ್ನೆ. ಯಾರು ಪೊಲೀಸ್ನವ್ರು ಯಾರು ಹೇಳೋದಿಲ್ಲ ಆತರ. ನೋಡಿ, ನಾನು ಬಿಜೆಪಿ ಡಿಫೆಂಡ್ ಮಾಡ್ಕೊಳ್ಳಲ್ಲ. ಏನೋ ಪೋಕ್ಸೋ ಕಾಯ್ದೆ ಮುಖಾಂತರ ಇವತ್ತು ಆಚೆ ಇರತಕ್ಕಂತಹ ಯಡಿಯೂರಪ್ಪನವ್ರನ್ನ ಹೆಂಗೆ ಡಿಫೆಂಡ್ ಮಾಡ್ಕೋತಾರೆ, ನಾವು ಅದರ ಡಿಫೆಂಡ್ ಮಾಡ್ಕೊಳ್ಳಲ್ಲ. ಇಲ್ಲ ತನಿಖೆನೆ ಮಾಡೋದು, ಪೊಲೀಸ್ ಪಕ್ಷ ನೋಟಿಸ್ ಕೊಟ್ಟು ಕ್ರಮ ತಗೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಟರಾಜ್ ಗೌಡ್ರೆ. ಕ್ರಮ ತಗೊಂಡಿರೋದು ಏನು? ಕಾರಣ ಕೇಳಿ ನೋಟಿಸ್ ಕೊಟ್ಟಿರೋದು ಇದೇನಾ ಕ್ರಮ? ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ಬಾಯಿಗೆ ಬಂದಂಗ್ ಪದ ಪ್ರಯೋಗ ಮಾಡಿದ್ರೆ ಪಾಪ ರಾಜಣ್ಣ ಅವರು ಓಟ್ ಚೋರಿ ಬಗ್ಗೆ ಮಾತನಾಡಿದಕ್ಕೆ ಮಿನಿಸ್ಟರ್ಶಿಪ್ ಕಿತ್ಕೊಂಡ್ಬಿಟ್ರಪ್ಪ. ಮಹಿಳಾ ಅಧಿಕಾರಿ ಮೇಲೆ ಕೆಟ್ಟದಾಗ ಬೀಪ್ ಹಾಕಬೇಕು ಸರ್, ಹಂಗ್ ಬೈದಿದ್ದಾರೆ. ಕಾರಣ ಕೇಳೋದಷ್ಟೇನ ಕ್ರಮ? ಕಿತ್ತಾಕ್ರಿ ಸರ್, ಕಿತ್ತಾಕಿ. ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ ಪಕ್ಷ ಏನ್ ಮಾಡ್ತಾ ಇದೆ? ಕೇಳ್ತೀರಾ ನೀವು? ನಮ್ಮನ್ನು ಕೇಳ್ತೀರಾ? ನೀವು ಕೇಳಿ, ಅದನ್ನ ಕ್ರಮ ತಗೊಳ್ತೀವಿ. ಬಿಜೆಪಿ ಪಕ್ಷ ಮನೇಲಿ ಕೂತಿರೋ ಪಕ್ಷ ಯಾವುದೋ ಪೋಕ್ಸೋ ಕಾಯ್ದೆಗೆ ಇರ್ತಕ್ಕಂಥದ್ದು. ಆಮೇಲೆ JDS ಹಾಸನದ ಮಾಜಿ ಸಂಸದರ ಮೇಲೆ ಅಂತವ್ರ ಮೇಲೆ ಕ್ರಮ ಕಾನೂನು ಕ್ರಮ ತಗೊಳುತ್ತೆ. ಎರಡು ಪ್ರಕರಣ ತನಿಖೆಯನ್ನ ಎದುರಿಸಿದ್ದಾರೆ, ಅಬ್ಸ್ಕಾಂಡ್ ಆಗಿಲ್ಲ. ಮಾಹಿತಿ ಕೊಡ್ಲಿ, ಬಿಜೆಪಿ ಮಾಹಿತಿ ಕೊಡ್ಲಿ. ಪೊಲೀಸರು ತನಿಖೆ ಮಾಡ್ತವ್ರೆ, ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಹಂಗಂತ ಹೇಳಿ ನೀವು ಅರೆಸ್ಟ್ ಯಾಕೆ ಮಾಡಿಲ್ಲ? ಅರೆಸ್ಟ್ ತನಿಖೆ ಮಾಡ್ತಾರೆ. ಮಾಹಿತಿ ಕೊಡ್ಬೇಕು ತಾನೆ, ಅರೆಸ್ಟ್ ಮಾಡ್ಬೇಕು ತಾನೆ. ನಟರಾಜ್ ದೇವರಾಜ್, ಹಿಂದಿನ ವಾರದವರೆಗೂ ಕೂಡ 2 ಕಾಂಗ್ರೆಸ್ ಶಾಸಕರು ಪರಪ್ಪನಗರ ಜೈಲಲ್ಲಿದ್ರು. ಒಬ್ರು ಆರ್ಥಿಕ ಅಪರಾಧಕ್ಕೆ, ಮತ್ತೊಬ್ಬರು ಕೊಲೆ ಅಪರಾಧಕ್ಕೆ. ಅದಕ್ಕೆ ಒಬ್ಬರಿಗೆ ಬೇಲ್ ಸಿಕ್ತು. ಬಿಜೆಪಿ ಶಾಸಕರು ಮತ್ತು ಮಾಜಿ ಸಚಿವರೊಬ್ಬರು ಅವರು ಆಂಟಿಸಿಪೇಟರಿ ಬೇಲ್ಗಾಗಿ ಒದ್ದಾಡ್ತಾರೆ. ಕೊಲೆ ಪ್ರಕರಣದಲ್ಲಿ ಯಾವ ಮೆರಿಟ್ನಲ್ಲಿ ಅರೆಸ್ಟ್ ಆಗ್ತಾರಂತ. ಇನ್ನಿಬ್ರು ಕಾಂಗ್ರೆಸ್ ಶಾಸಕರು ಕೂಡ ಆಂಟಿಸಿಪೇಟರಿ ಬೇಲ್ ಹಾಕೊಂಡಿದ್ದಾರೆ.
ಅವ್ರು ಈಗಾಗಲೇ ಒಂದ್ಸರಿ ಜೈಲ್ಗೆ ಹೋಗಿ ಬಂದ್ರು ವಾಲ್ಮೀಕಿ ಹಗರಣದಲ್ಲಿ, ಮತ್ತೆ ಆಂಟಿಸಿಪೇಟರಿ ಬೇಲ್ ಹಾಕೊಂಡಿದ್ದಾರೆ. ಮತ್ತೊಬ್ರು ಕಾರವಾರದ ಕಡೆ ಶಾಸಕರು ಅವರು ಕೂಡ ಅಕ್ರಮ ಗಣಿಗಾರಿಕೆ ಪ್ರಕರಣ, ಅವರು ಕೂಡ ಆಂಟಿಸಿಪೇಟರಿ ಬೇಲ್. ಅಂದ್ರೆ ಯಾವ ಇಂಥ ಪಕ್ಷ ಅಂತಲ್ಲ, ಪ್ರತಿ ವಾರಕ್ಕೊಮ್ಮೆ ಒಬ್ಬ ಶಾಸಕ ಒಂದಿಲ್ಲ ಒಂದು ಪಕ್ಷ ಶಾಸಕ ಆಂಟಿಸಿಪೇಟರಿ ಬೇಲ್ ಹಾಕೊಂಡ್ಬಿಟ್ಟು ಕಾಯ್ತಾ ಇರ್ತಾರೆ. ಅಂದ್ರೆ ಪಕ್ಷಗಳು ಎಷ್ಟು ಮಟ್ಟಿಗೆ ಶರಣಾಗ್ಬಿಟ್ರು ಅಂತಂದು ಈ ಅಪರಾಧೀಕರಣಕ್ಕೆ. ಒಂದು ಜಾತೀಕರಣ, ಅಪರಾಧೀಕರಣ ಮತ್ತು ವ್ಯಾಪಾರೀಕರಣ ಆಗ್ಬಿಡುತ್ತೆ ರಾಜಕಾರಣ. ಆಮೇಲೆ ಏನು, ಜಾತಿವಾರು ಇಲಾಖಾ ಹಂಚಿಕೆ, ಜಾತಿವಾರು ಪೋಸ್ಟಿಂಗ್ಗಳು. ಈ ಸ್ವಜನ ಪಕ್ಷಪಾತದ ಅತಿರೇಕದಿಂದಾಗಿ ಯಾವ ಸರ್ಕಾರ ಇದ್ರೂ ಇದೇ ಆಗ್ತಾ ಇರುತ್ತೆ. ಆರೋಪಿ ಅಧಿಕಾರಿಗಳು ಯಾವ ಶಿಕ್ಷಾ, ಅಧಿಕಾರಿಗೂ ಒಂಥರ ಬಂಡ್ ಧೈರ್ಯ ಬಂದ್ಬಿಟ್ಟಿದೆ. ಅರೆ ನನ್ನ ಗಾಡ್ ಫಾದರ್ ಅವ್ರ ಮೇಲೆ ಒಂದು ಕೇಸ್ ಇರುವಾಗ ನಂದೇನು ಅಂತ ಅಂದ್ಬಿಟ್ಟು. ಇದು ಅಬಕಾರಿ ಇಲಾಖೆಯಲ್ಲಿ ಏನಾಗ್ತಾ ಇದೆ, ಡೆಪ್ಟಿ ಕಮಿಷನರ್ ದರ್ಜೆ ಅಧಿಕಾರಿ ಸಿಕ್ಕಾಕೊಳ್ತಾನೆ ಅಥವಾ ಮಂತ್ರಿ ಹೆಸರು ಹೇಳ್ಬಿಡ್ತಾನೆ ವಿಚಾರಣೆ ಮಾಡುವಾಗ. ಈ ತರ ಆಗ್ತಿರುವಾಗ ಪಾಪ ಸಿದ್ದರಾಮಯ್ಯ ಅಂತ ನಾವು ತೋರ್ಸಕ್ಕಾಗಲ್ಲ. ಅವರು ಏನ್ ಮಾಡಕ್ ಸಾಧ್ಯ? ಈ ಪಕ್ಷ ರಾಜಕಾರಣದ ಈ ಮುಲಾಜಿಗೆ ಬಿದ್ದು, ದಾಕ್ಷಣಿಗೆ ಬಿದ್ದು ಇಂಥವ್ರಿಗೆಲ್ಲ ಟಿಕೆಟ್ ಕೊಟ್ಟು ಅವ್ರ ಗೆದ್ದು ಬರ್ತಾ ಇರ್ತಾರೆ. ಪಕ್ಷಕ್ಕೊಂದು ಸೀಟ್ ಗೆಲ್ಸ್ಕೊಡ್ತೀನಿ ಅನ್ನೋ ಅಹಂಕಾರ ಇವತ್ತು ಶಾಸಕರಿಗೆ ಬಂದ್ಬಿಟ್ಟಿದೆ. ಮೊದಲಾಗಿದ್ರೆ ಹಂಗಿರ್ಲಿಲ್ಲ. ಅಯ್ಯೋ ಪಾಪ ಇಂದಿರಾ ಗಾಂಧಿ ಅವ್ರ ಕೃಪೆಯಿಂದ ಗೆದ್ದು ಬಂದ್ವಿ, ರಾಜೀವ್ ಗಾಂಧಿಯಿಂದ ಗೆದ್ವಿ. ಈಗ ಹಂಗಿಲ್ಲ. ರಾಹುಲ್ ಗಾಂಧಿ ಪಾರ್ಟಿಗೆ ನಾನು ಸೀಟ್ ಗೆಲ್ಸ್ಕೊಟ್ಟಿದ್ದೀನಿ, ಮೋದಿ ಪಾರ್ಟಿಗೆ ನಾನು ಸೀಟ್ ಗೆಲ್ಸ್ಕೊಟ್ಟಿದ್ದೀನಿ. ಯಾಕಂದ್ರೆ ಗೆಲ್ಲೋ ಸಾಮರ್ಥ್ಯ ಇದೆಯಾ, ವಿನೇಬಿಲಿಟಿ ಇದೆಯಾ? ವಿನೇಬಿಲಿಟಿ ಇಂಥವ್ರಿಗೆ ಇರೋದಿಲ್ಲ. ನಟರಾಜ್ ಇವರೆಲ್ಲ ರಾಜ್ಯಸಭೆ ಸಿಗುತ್ತೋ ಕೌನ್ಸಿಲ್ ಸಿಗುತ್ತೋ ಅಂತ ಕಾಯ್ತಿರ್ತಾರೆ. ಇವ್ರು ಟಿಕೆಟ್ ಕೇಳೋ ಧೈರ್ಯನೇ ಬರಲ್ಲ. ಇದ್ರ ಪರಿಣಾಮವಾಗಿ ಇವನ್ನೆಲ್ಲ ಎದುರಿಸ್ತಾ ಇದೀವಿ. ಅಪರೂಪಕ್ಕೊಮ್ಮೆ ಎಲ್ಲ ಕರೆಮಂತರ ಶಾಸಕ ಗೆದ್ದು ಬಂದ್ರೆ ಅವ್ರಿಗೆ ಈ ತರ ಕೆಲವೊಂದಷ್ಟು ಇನ್ಆಕ್ಟಿವ್ ವಿಚಾರಗಳು ಯಾವ್ಯಾರು ಇಲ್ಲಿ ಇಂಥ ಪ್ರಕರಣಗಳಲ್ಲಿ ಆಕ್ಟಿವ್ ಆಗಬೇಕಿತ್ತು. ಫಾರ್ ಎಕ್ಸಾಂಪಲ್ ಮಹಿಳಾ ಆಯೋಗ ಪತ್ರ ಬರೆದ್ರು ಸುಮ್ನಾದ್ರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಅಂತ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರೆಮ್ಮ ಪ್ರಕರಣದಲ್ಲಿ ಏನ್ ಮಾತನಾಡ್ತಿದ್ದಾರೆ, ಅಮೃತಾ ಗೌಡ ಅವ್ರ ಪ್ರಕರಣದಲ್ಲಿ ಏನ್ ಮಾತನಾಡ್ತಿದ್ದಾರೆ, ಕೇವಲ ಮಾತನಾಡ್ತಿದ್ದಾರಾ, ಆಕ್ಷನ್ ಮಾಡ್ತಿದ್ದಾರಾ? ಈ ಇನ್ಆಕ್ಟಿವ್ನೆಸ್ ಹಿಂದಿರೋ ಉದ್ದೇಶದ ಬಗ್ಗೆ ಕೂಡ ನಾವು ಪ್ರಶ್ನೆ ಕೇಳಬೇಕಾಗತ್ತೆ. ಖಂಡಿತವಾಗ್ಲು ಈಗ ತಾನೇ ಬಹಳ ಅದ್ಭುತವಾಗಿ ಸರ್ ಹೇಳ್ತಿದ್ರು, ಯಾವ ರೀತಿ ಒಂದು ಅಧಿಕಾರದ ಆಸೆಗೋಸ್ಕರ ಸರ್ಕಾರಗಳ ಒಂದು ನಾಯಕರು ಇವತ್ತು ಮನ್ನಣೆಗೆ ಸಿಕ್ಕಾಕೊಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಅವ್ರ ಮೇಲೆ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತಾರೆ. ಆಗ್ಲೂ ಕೂಡ ನಾವು ಅದಕ್ಕೆ ಹೋರಾಟ ಮಾಡಿದ್ವಿ, ಪಕ್ಷಾತೀತವಾಗಿ ನಾನೊಂದು ಮಹಿಳೆಯಾಗಿ ಹೋರಾಟ ಮಾಡಿದ್ವಿ ಪಕ್ಷದ ಕಡೆಯಿಂದ. ನಾವು ಮೊನ್ನೆನೂ ಸಹ ಅಮೃತಾ ಗೌಡ ವಿಚಾರವಾಗಿ ರಾಜೀವ್ ಅವರು ಅದೇ ರೀತಿ ಮಾತಾಡಿದಾಗ ನಾವು ಕೇಳೋದಿಷ್ಟೇ, ನಿಮ್ಮ ಒಂದು ಕಾಂಗ್ರೆಸ್ ಅಲ್ಲೇ ಮಹಿಳಾ ಘಟಕ ಏನ್ ಮಾಡ್ತಿದ್ದಾರೆ? ನೀವು ಮಹಿಳಾ ಘಟಕ ಅಂತ ಏನಕ್ಕೆ ಮಾಡಿದೀರಾ? ಆಯ್ತಪ್ಪ, ನಿಮ್ಮ ಕೈಯಲ್ಲಿ ತಾಕತ್ತಿಲ್ವಾ? ನೀವು ಕಾನೂನು ಕ್ರಮ ತಗೊಳ್ಳೋದಕ್ಕೆ ಅಥವಾ ಅವ್ರನ್ನ ಅರೆಸ್ಟ್ ಮಾಡ್ಸೋಕೆ ನಿಮ್ ತಾಕತ್ತಿಲ್ವಾ? ನಿಮ್ಮದೇ ಮಹಿಳಾ ಘಟಕ ಏನ್ರಿ ಮಾಡ್ತಿದೆ? ಮಹಿಳೆಯರಂದ್ಮೇಲೆ ಮಹಿಳೆಯರೇ ತಾನೆ, ಅದು ಯಾವ ಒಂದು ಪಕ್ಷ ಆಗ್ಲಿ ಮಹಿಳಾ ಘಟಕ. ನಾನು ಅದು ಬಿಜೆಪಿ ಅವ್ರಿಗೂ ಕೇಳ್ತೇನೆ, ಜೆಡಿಎಸ್ ಅವ್ರಿಗೂ ಕೇಳ್ತೀನಿ, ಮತ್ತೆ ಕಾಂಗ್ರೆಸ್ ಅವ್ರಿಗೂ ಕೇಳ್ತೀನಿ, ನಮ್ಮ ಪಕ್ಷಕ್ಕೂ ನಾವು ಕೇಳ್ತೇವೆ. ಮಹಿಳಾ ಘಟಕ ಅಂತ ನಾವು ಏನಕ್ಕೆ ನಿರ್ಮಿಸೋದು? ಒಂದೊಂದು ಘಟಕ, ಒಂದು ಪಕ್ಷಗಳಲ್ಲಿ ಈ ರೀತಿ ಕೇಸ್ಗಳು ಯಾರೇ ಆಗ್ಲಿ ಪಕ್ಷಾತೀತವಾಗಿ ತಗೊಳ್ಳಿ ಅಂತ ಏನ್ ಮಾಡ್ತಿದೆ? ಏನಾದ್ರೂ ಮಾಡಿದಾರ? ಆಕ್ಷನ್ ತಗೊಂಡಿದಾರ ನಿಮ್ಮ ಮಹಿಳಾ ಅಧ್ಯಕ್ಷ? ನಾನು ಡೈವರ್ಷನ್ ಮಾಡ್ತಿಲ್ಲ, ನಾನು ಬಹಳ ಅದ್ಭುತವಾಗಿ ಪ್ರಶ್ನೆ ನೋಟಿಸ್ ಕೊಟ್ಟಿದ್ದೀವಿ. ನೀವು ಸಿಟಿ ರವಿಗೆ ನೋಟಿಸ್ ಕೊಟ್ಟಿದ್ದೀವಿ. ಸಿಟಿ ರವಿಗೆ ನಾವಾದ್ರೂ ಅಟ್ಲೀಸ್ಟ್ ನೋಟಿಸ್ ಕೇಳಿಸ್ಕೊಳ್ಳಿ.